ಅಷ್ಟು ಸೀಟ್ಗಳು ಖಾಲಿ ಇದ್ದರೂ ಕಂಡಕ್ಟರ್ ಪಕ್ಕದಲ್ಲೇ ಬಂದು ನಿಂತ. ಅವಳದೇ ದುಃಖದ ಯೋಚನೆಯಲ್ಲಿ ದುಗುಡದಲ್ಲಿ ಮುಳುಗಿದ್ದವಳಿಗೆ ತನ್ನೆದೆಯ ಭಾಗಕ್ಕೆ ಕಂಡಕ್ಟರ್ ಮೊಣಕೈ ತಾಗಿಸಿ ಕೂತಾಗಲೇ ಎಚ್ಚರ. ಗಾಬರಿಗೊಂಡು ಸೆರಗು ಮೈತುಂಬ ಹೊಯ್ದು ಕಿಟಕಿಯ ಪಕ್ಕಕ್ಕೆ ಇನ್ನಷ್ಟು ಒತ್ತಿಕೊಂಡಳು. ಹೆದರಿಕೆಯಿಂದ ಬೆದರಿದ್ದವಳಿಗೆ ಗಾಳಿ ಬೀಸಿ ಹಾಯೆನಿಸಿತು. ಕಪ್ಪು ಮುಖಮೊಡ್ಡು ವಾಸನೆಯ ಕೈಯೀಗ ಬೆನ್ನನ್ನು ಬಳಸಿ ಕಿಟಕಿ ಹಿಡಿಯಿತು. ತಪ್ಪಿಸಿಕೊಳ್ಳಲು ಸ್ವಲ್ಪ ಮುಂದೆ ಜರುಗಿದವಳಿಗೆ ಬೆನ್ನಿನ ಮೇಲಿದ್ದ ಕೈಸೊಂಟ ಸವರುತ್ತಿರುವ ಅನುಭವ. ತಿಳಿವಿಗದು ಬರುತ್ತಿದ್ದಂತೆಯೇ ಮೈಯಿಡೀ ಅಸಹ್ಯ ಬೆಂಕಿಯಂತೆ ವ್ಯಾಪಿಸತೊಡಗಿತು. ಚಪ್ಪಲಿ ತೆಗೆದುಕೊಂಡು ಅವನ ಇಡೀ ಮೈಗೆ ಹೊಡೆಯುವ ಕಿಚ್ಚು. ಎದ್ದು ಬೇರೆಡೆ ಹೋಗೋಣವೆಂದರೆ ಸೊಂಟದ ಮೇಲೆ ಬೆರಳುತ್ತಿ ಹಿಡಿದ ರಾಕ್ಷಸ ಬಿಡುತ್ತಿಲ್ಲ. ಜೋರಾಗಿ ಅಳಲಾಗುತ್ತಿಲ್ಲ. ಕೈ ತೆಗೆಯೋ ಬಡವ ಎನ್ನಲು ಧೈರ್ಯ ಸಾಲುತ್ತಿಲ್ಲ. ಬೇಕಂತಲೇ ಮಾಡುತ್ತಿರುವ ಚೇಷ್ಟೆ ಸಹಿಸಲಾರದೆ ಒದ್ದಾಡಿದಳು. ಸೆರಗನ್ನು ಬಾಯಿಗೊತ್ತಿ, ಈ ಕಷ್ಟದಿಂದ ನನ್ನನ್ನು ಕಾಪಾಡು ಭಗವಂತ, ಮನದಲ್ಲೇ ಅಳುತ್ತಾ ದೇವರಿಗೆ ಮೊರೆಯಿಟ್ಟಳು. ದೇವರಿಗೆ ಅವಳ ಮೊರೆ ಕೇಳಿತೇನೋ ಎಂಬಂತೆ ಜೋರಾದ ಬ್ರೇಕಿನ ಸದ್ದಿನೊಂದಿಗೆ ಬಸ್ಸು ನಿಂತಿತು. ಯಾರಮ್ಮ ದೊಡ್ಡಾಸ್ಪತ್ರೆಯವರು, ಬೇಗ ಇಳ್ಕೊಳ್ಳಿ, ಬಸ್ಸು ಇಲ್ಲಿ ನಿಲ್ಲೋ ಹಾಗಿಲ್ಲ ಅಂದು ಹಿಂದೆ ತಿರುಗಿದ ಡ್ರೈವರ್. ಅಣ್ಣ ಬಂದೆ ಅನ್ನುತ್ತಾ ಉದ್ವೇಗದಿಂದ ಬ್ಯಾಗನ್ನು ಎದೆಗಪ್ಪಿಕೊಂಡು ಸರಸರನೆ ಇಳಿದು ಹಿಂತಿರುಗಿ ನೋಡದೆ ಆಸ್ಪತ್ರೆ ಒಳಗೆ ಓಡಿದಳು. ಓಡೋಡುತ್ತಾ ಗೇಟನ್ನು ದಾಟಿ ಬಂದು ವಾಹನಗಳ ಪಾರ್ಕಿಂಗ್ ಜಾಗ ಬಳಸಿ ಆಸ್ಪತ್ರೆಯ ಹಿಂದುಗಡೆ ಇದ್ದ ಕ್ಯಾಂಟೀನ್ ಹತ್ತಿರಕ್ಕೆ ಬಂದವಳ ದೇಹ ಭಯದಿಂದ ಲಘುವಾಗಿ ಕಂಪಿಸುತ್ತಿತ್ತು. ಆ ಕಾಮುಕ ಕಂಡಕ್ಟರ್ ಮತ್ತೆ ಹಿಂದೆಯೇ ಬಂದು ಬಿಟ್ಟನೆ ಎಂಬ ಗಾಬರಿಯಿಂದ ಹಿಂದಿರುಗಿ ನೋಡಿದಳು. ಸದ್ಯ ಅವಳ ಪುಣ್ಯಕ್ಕೆ ಯಾರೂ ಇರಲಿಲ್ಲ. ಹಿಂದಿನ ಚಿಕ್ಕ ಗೇಟಿನ ವಾಚ್ಮನ್ ಟಾರ್ಚ್ ಹಾಕಿ ನೋಡಿ, ಯಾರಮ್ಮ ಅದು? 10 ಗಂಟೆ ಆಯಿತು, ಬಾಗಿಲು ಹಾಕ್ತಾ ಇದ್ದೀನಿ, ಒಳಗೆ ಬರ್ತೀರಾ ಇಲ್ಲ ನಾಳೆವರೆಗೂ ಅಲ್ಲೇ ಇರ್ತೀರಾ? ಕೈಯಲ್ಲಿದ್ದ ದೊಣ್ಣೆಯಿಂದ ನೆಲಕ್ಕೆ ಬಡಿದು ಗದರಿದ. ತಕ್ಷಣವೇ ಒಳಗೋಡಿದಳು. ಹೆಂಗಸರ ವಾರ್ಡುಗಳು, ನಂತರ ಪಬ್ಲಿಕ್ ಟಾಯ್ಲೆಟ್ಗಳ ಎಡಕ್ಕೆ ತಿರುಗಿ ಒಂದಷ್ಟು ದೂರ ನಡೆದರೆ ಸಿಗುವ ಮೊದಲ ಮಹಡಿಯ ಮೆಟ್ಟಿಲುಗಳನ್ನು ಹತ್ತಿ ಬಲಕ್ಕೆ ತಿರುಗಿ ಆಸ್ಪತ್ರೆಯ ಆಫೀಸು, ರೂಮು, ರಕ್ತನಿಧಿ, ಔಷಧಾಲಯ ದಾಟಿ ಗಂಡಸರ ವಾರ್ಡಿಗೆ ನುಗ್ಗಿ ಬಾಗಿಲ ಎಡಗಡೆಯ ಭಾಗದ 3ನೇ ಬೆಡ್ಡನ್ನು ತಲುಪಿ ಎದೆಯೊತ್ತಿಕೊಂಡು ಪುಟ್ಟ ಚೇರಿನ ಮೇಲೆ ಕುಳಿತಳು. ಕೆದರಿದ ತಲೆ ಕೂದಲು ಬ್ಯಾಗನ್ನು ಅಪ್ಪಿ ಹಿಡಿದು ಬೆದರಿದ ಹರಿಣಿಯಂತೆ ಓಡಿ ಬಂದವಳನ್ನು ಗಮನಿಸಿದ್ದರು ಮುಕ್ತಾಬಾಯಿ. ಏನಾಯ್ತಮ್ಮ, ಯಾಕೆ ಹೀಗೆ ಓಡಿ ಬಂದೆ? ಬಾಗಿಲು ಮುಚ್ಚಿ ಬಿಡುತ್ತದೆ ಅಂತಲೇ ಪರವಾಗಿಲ್ಲ. ನಾನು ಅಣ್ಣಪ್ಪನಿಗೆ ಹೇಳಿದ್ದೆ ನೀನು ಸ್ವಲ್ಪ ಲೇಟಾಗಿ ಬರ್ತೀಯಾ ಅಂತ. ಸೆಕ್ಯೂರಿಟಿ ಅಣ್ಣಪ್ಪ ತುಂಬ ತೂಕದ ಮನುಷ್ಯ. ರಿಸೆಪ್ಷನ್ ಕಡೆಯಿಂದ ಬರಲಿಲ್ಲಮ್ಮ, ನಾನು ಹಿಂದುಗಡೆಯಿಂದ ಬಂದೆ. ಇಷ್ಟು ರಾತ್ರಿಯಲ್ಲಿ ಬಸ್ಸಲ್ಲಿ ಬಂದನಲ್ಲ, ಅದಕ್ಕೆ ಭಯ ಆಯಿತು. ಬೇಕಾದಷ್ಟು ಅನುಭವಿಸಿದ್ದೇನೆ ನಾನು. ಹಿಂದಿಲ್ಲ ಮುಂದಿಲ್ಲ ನನಗೆ. ಇಂಥ ಸಂದರ್ಭಗಳು ಅದೆಷ್ಟೋ. ನಿಟ್ಟುಸಿರು ಬಿಟ್ಟು ನುಡಿದರು ಮುಕ್ತಾಬಾಯಿ. ಈ ಗಂಡು ಸಂತಾನ ಅವರುಗಳ ಮನೆಯಲ್ಲಿ ಶ್ರೀರಾಮನ ಅಪರಾವತಾರವೇ, ಬೇರೆಯವರಿಗಲ್ಲ. ಸಮಯ ಸಂದರ್ಭ ಸರಿಯಾಗಿ ಒದಗಿ ಬಂದರೆ ಕೇಳೋದೇ ಬೇಡ. ಒಬ್ಬೊಬ್ಬರು ಕೀಚಕ ಸಂತಾನವೇ, ಸಿಟ್ಟಾದರು. ಆದರೆ ಒಂದು ಮಾತ್ರ ನಿಜ, ಭಯ ಅನ್ನೋದು ನಮ್ಮಲ್ಲೇ ಇರೋದು. ಅದನ್ನು ಮೀರಿದರೇ ಬದುಕು. ಸಮಸ್ಯೆ ಏನೇ ಇರಲಿ ಎದುರಿಸಿ ನಿಂತರೆ ಗೆಲುವು ಸಿಗುತ್ತೆ, ಇಲ್ಲದಿದ್ದರೆ ಅದೇ ನಮ್ಮನ್ನು ತಿಂದು ಹಾಕುತ್ತೆ. ನನಗೀಗ 63 ವರ್ಷ. ನಾನೊಬ್ಬಳೇ ಮನೆಯಲ್ಲಿ. ನಮಗೆ ಮಕ್ಕಳಿಲ್ಲ. ಇವರು ಬಿದ್ದು ಏಟ್ ಮಾಡಿಕೊಂಡಾಗ ಆಟೋ ಮಾಡಿಕೊಂಡು ಆಸ್ಪತ್ರೆಗೆ ಕರೆತಂದು ನಾನೇ. ಯಾವಾಗಲೂ ನಮ್ಮ ಸಹಾಯಕ್ಕೆ ಯಾರಾದರೂ ಬರ್ತಾರೆ ಅಂದ್ಕೊಳ್ಳೋದೇ ತಪ್ಪು. ಅನಾಥೋ ದೈವ ರಕ್ಷಕಃ ಅಂತಾರಲ್ಲ, ಯಾರೂ ಇಲ್ದವರಿಗೆ ದೇವರೇ ಶಕ್ತಿ ತುಂಬುತ್ತಾನೆ. ಹೌದೆಂದು ಸರೋಜಾ ತಲೆದೂಗಿಸಿದಳು. ಅವರ ಧೈರ್ಯಕ್ಕೆ ಮೆಚ್ಚುಗೆ ಸೂಚಿಸಿ, ತಗೊಳ್ಳಿಮ್ಮ, ಆಗಲೇ ತಿಂಡಿ ಕಾಫಿಗೆ ದುಡ್ಡು ಕೊಡಲು ಮರೆತೆ. ಕೊಟ್ಟವಳು, ಸ್ವಲ್ಪ ಮಲಗಿ ರೆಸ್ಟ್ ತಗೊಳ್ಳಿಮ್ಮ, ಡಾಕ್ಟರ್ ಚೆಕಪ್ಗೆ ಬಂದರೆ ಎಬ್ಬಿಸ್ತೀನಿ ಅಂದಳು. 2 ದಿನಗಳಿಂದ ನಿದ್ದೆ ಇಲ್ಲದೆ ಬಳಲಿದ್ದವರು ಸರೋಜಾಳ ಆಶ್ವಾಸನೆ ಸಿಕ್ಕೊಡನೆ ಮಂಚದ ಪಕ್ಕ ಬೆಡ್ಶೀಟ್ ಹಾಸಿಕೊಂಡು ಸೀರೆಯ ಗಂಟನ್ನು ತಲೆ ಕೆಳಗಿಟ್ಟುಕೊಂಡು ಮಲಗಿಬಿಟ್ಟರು. 2 ನಿಮಿಷಗಳಲ್ಲಿ ಗೊರಕೆ ಹೊಡೆಯುವ ಸುದ್ದು ಸಣ್ಣಗೆ ಹಿತವಾಗಿ ಕೇಳತೊಡಗಿತು. ದೊಡ್ಡ ವಾರ್ಡಿನ ಮಧ್ಯಭಾಗದ ಗೋಡೆಯ ಮೇಲಿದ್ದ ಗಡಿಯಾರ 11 ಹೊಡೆಯಿತು. ದೂರದಲ್ಲೆಲ್ಲೋ ನಾಯಿಗಳ ಉಳಿಡುವ ಶಬ್ದ. ಆಗಾಗ ನೋವಿನಿಂದ ಕಿರುಚುವ ಕೆಲವು ರೋಗಿಗಳ ಅರಚಾಟದಿಂದ ಬೆರೆತು ಹೋಗಿತ್ತು. ಮಗನ ಪಕ್ಕದಲ್ಲಿ ಕಾಲು ಸೆವರುತ್ತಾ ಸುಮ್ಮನೆ ಕೂತಿದ್ದವಳು ಮಂಚದ ಕೆಳಗಿಟ್ಟ ಸಣ್ಣ ಕುರ್ಚಿಯನ್ನು ಎಳೆದುಕೊಂಡು ಗೋಡೆಗಾನಿಸಿ ಕಿಟಕಿಯ ಹೊರಗೆ ನೋಡುತ್ತಾ ಕೂತಳು. ಮೊದಲ ಮಹಡಿಯ ಮೇಲ್ವಾರ್ಡಿನ ಆ ಕಿಟಕಿಯಿಂದ ಆಸ್ಪತ್ರೆಯ ಮುಂಭಾಗ ರಿಸೆಪ್ಷನ್ ಕೌಂಟರ್ ಚೆನ್ನಾಗಿ ಕಾಣಿಸುತ್ತಿತ್ತು. ಸೆಕ್ಯೂರಿಟಿಯ ಜೋರಾದ ಶಿಳ್ಳೆಯ ಕ್ರೀಕಿನೊಂದಿಗೆ ದೊಡ್ಡ ಗೇಟು ತೆರೆಯಿತು.
ಕೆಂಪು ನೀಲಿ ಬಣ್ಣಗಳನ್ನು ಮಿಂಚಿಸಿಕೊಂಡು ಯಾವತ್ತಿನ ಸದ್ದು ಹೊರಡಿಸುತ್ತಾ ಆಂಬ್ಯುಲೆನ್ಸ್ ಹೊಸ ರೋಗಿಯನ್ನು ಆಸ್ಪತ್ರೆಯ ಬಾಗಿಲಿಗೆ ತಂದುಬಿಟ್ಟಿತು. ಬಹುಶಃ ಎಮರ್ಜೆನ್ಸಿ ಕೇಸ್ ಇರಬಹುದು. ತಕ್ಷಣವೇ ಧಾವಿಸಿ ಬಂದ ಬಿಳಿ ಸಮವಸ್ತ್ರದ ಮೇಲ್ ನರ್ಸ್ಗಳು ಮುತುವರ್ಜಿಯಿಂದ ರೋಗಿಯನ್ನು ಸ್ಟ್ರೆಚರ್ ಮೇಲೆ ಶಿಫ್ಟ್ ಮಾಡಿದರು. ಅವರಿಗೆ ಎಮರ್ಜೆನ್ಸಿ ಆಪರೇಷನ್ ಥಿಯೇಟರ್ ಕಡೆಗೊಯ್ಯಲು ಮಾರ್ಗದರ್ಶನ ನೀಡುತ್ತಿದ್ದ ನರ್ಸ್ಗಳು ಅಮ್ಮ ಅಮ್ಮ ಎಂದು ಅಳುತ್ತಾ ಸ್ಟ್ರೆಚರ್ ಹಿಂದೆಯೇ ದುಃಖದಿಂದ ಹೆಜ್ಜೆ ಇಡುತ್ತಿದ್ದ ರೋಗಿಯ ಕಡೆಯವರನ್ನು ಆಗಷ್ಟೇ ಬಂದ ಡ್ಯೂಟಿ ಡಾಕ್ಟರ್ ತಡೆದರು. ರೋಗಿಯ ಕೈ ಹಿಡಿದು ಸ್ಟೆಥೋಸ್ಕೋಪ್ ಹಾಕಿಕೊಂಡು ಕೂಲಂಕುಷವಾಗಿ ಪರಿಶೀಲಿಸಿ ರೋಗಿ ಸತ್ತು ಹೋಗಿದ್ದಾರೆ ಎಂದು ಒಡನೆ ಘೋಷಿಸಿಬಿಟ್ಟರು. ಗುಂಪಿನ ದುಃಖವೀಗ ಮಿತಿಮೀರಿತು. ಅಮ್ಮ ಹೋಗಿಬಿಟ್ಯಾ ನನ್ನನ್ನು ಬಿಟ್ಟು, ಎದ್ದೇಳಮ್ಮ ಅಮ್ಮ ಬೋರೆಂದು ಕಣ್ಣೀರಿಡುತ್ತಾ ಇಬ್ಬರು ಹೆಣ್ಣು ಮಕ್ಕಳನ್ನು ಕಂಡು ಸರೋಜಾಳಿಗೆ ದುಃಖ ತಡೆಯಲಾಗಲಿಲ್ಲ. ತಾನು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ತಾನು ಅಕಸ್ಮಾತ್ ಹೀಗೆ ಸತ್ತು ಹೋದರೆ ಪಾರಿ ಸೂರ್ಯವನ್ನು ನೋಡಿಕೊಳ್ಳುವವರು ಯಾರು? ತನ್ನ ಮಕ್ಕಳು ತೀರಾ ಮುಗ್ಧರು, ಲೋಕ ಕಾಣದ ಕಂದಮ್ಮಗಳು. ಈ ಕೆಟ್ಟ ಪ್ರಪಂಚವನ್ನು ಹೇಗೆ ಎದುರಿಸುತ್ತಾರೆ? ಯೋಚಿಸುತ್ತಾ ಹೋದಂತೆ ಸೂರಿ ಭಿಕ್ಷೆ ಬೇಡುವ ಅನಾಥಳಿಗೆ ಬೀದಿಯಲ್ಲಿ ನಿಂತು ಪಾರಿ ಅಳುವ ದೃಶ್ಯಗಳು ಕಣ್ಮುಂದೆ ಬರತೊಡಗಿದವು. ಬಸ್ ಸ್ಟಾಪ್ನಲ್ಲಿ ನಿಂತ ಪಾರಿ, ಅವಳ ಸುತ್ತಲೂ ಚಪ್ಪಾಳೆ ಹೊಡೆದು ಗಹಗಹಿಸಿ ನಗುವ ಕೆಂಪು ಕಣ್ಣಿನ ಚೂಪು ನೋಟದ ಕಾಮುಕರು. ಬೇಡ ಬೇಡವೆಂದರೂ ಅವಳ ಮೈಮೇಲೆ ಕೈ ಹಾಕಿ ಹಿಂಸೆ ಮಾಡುತ್ತಿರುವಂತೆ ಭಾಸವಾಗಿ, ಬೇಡ ನನ್ನ ಮಗಳನ್ನು ಮುಟ್ಟಬೇಡಿ ಎಂದು ಕಿರುಚುತ್ತಾ ಕುಳಿತಲ್ಲಿಂದ ಎದ್ದು ಬಿಟ್ಟಳು. 6ನೇ ಬೆಡ್ಡಿನ ರೋಗಿ, ಯಾಕಮ್ಮ ಹಾಗೆ ಬಡ್ಕೋತಾ ಇದೀಯಾ? ಬೆಳಗಿಂದ ಈ ಹೊಟ್ಟೆ ನೋವಲ್ಲಿ ಒದ್ದಾಡಿ ಈಗ ಒಂದಷ್ಟು ನಿದ್ದೆ ಮಾಡೋಣ ಅಂದರೆ ನಿಂದು ಬೇರೆ ಗೋಳ, ಬಾಯಿ ಮುಚ್ಕೊಂಡು ಮಲ್ಕೊ ಅಂದು ನೋವಿನಿಂದ ಮಲಗುತ್ತಾ ಮಗ್ಗಲು ಬದಲಿಸಿದ. ತಾನೀಗ ಆಸ್ಪತ್ರೆಯಲ್ಲಿರೋದು ಏನೇನೋ ಯೋಚಿಸಿ ಬಿಟ್ಟೆನಲ್ಲ ಎನಿಸಿ ನಾಚಿಕೆಯಾಯಿತು. ಬೆವರಿನಿಂದ ಒದ್ದೆ ಆಗಿದ್ದ ಮುಖವನ್ನು ಸೆರಗಿನಿಂದ ಒತ್ತಿಕೊಂಡು ಅಕ್ಕಪಕ್ಕದವರನ್ನು ಗಮನಿಸಿದಳು. ಗೋಡೆಗೆ ಆತುಕೊಂಡಿದ್ದ ಕೊನೆಯ ಬೆಡ್ಡಿನವ ಕೈಬೀಸಿ ಕರೆಯುತ್ತಿರುವಂತೆ ಭಾಸವಾಯಿತು. ಸರಿಯಾಗಿ ಕಣ್ಣಗಲಿಸಿ ಮಂಚಗಳ ಸಾಲಿನಲ್ಲಿ ಕೊನೆಯಲ್ಲಿದ್ದ 10ನೇ ಬೆಡ್ಡಿನವನನ್ನು ಗಮನಿಸಿದಳು. ಆ ರೋಗಿಗೆ ತೀರಾ ವಯಸ್ಸಾದಂತೆ ಕಂಡಿತು. ಮಧ್ಯರಾತ್ರಿಯ 12 ಗಂಟೆ. ಹೋಗುವುದೋ ಬೇಡವೋ ಎಂಬ ಹೊಯ್ದಾಟದಲ್ಲಿ ಅರೆಕ್ಷಣ ಕಳೆದು ನಂತರ ಆ ಕಡೆ ಹೆಜ್ಜೆ ಹಾಕಿದಳು. ಸುಮಾರು 70-72 ವರ್ಷದ ವೃದ್ಧನಾತ. ಏನು ಕಾಯಿಲೆಯೋ ಏನೋ, ಕಣ್ಣುಗಳೆರಡೂ ಬಣ್ಣ ಕಳೆದುಕೊಂಡು ಗಲ್ಲಗಳ ಆಳಕ್ಕಿಳಿದಿದ್ದವು. ನಿಸ್ತೇಜವಾದ ಮುಖದಲ್ಲಿ ಆರೋಗ್ಯದ ಕಳೆ ಒಂದೆನಿತೂ ಕಾಣಿಸಲಿಲ್ಲ. ಅವರನ್ನು ನೋಡಿಕೊಳ್ಳಲು ಜೊತೆಯಲ್ಲಿ ಯಾರೂ ಇರದಿದ್ದುದನ್ನು ಗಮನಿಸಿ ಮನಸ್ಸಿನ ಮೂಲೆಯಲ್ಲೆಲ್ಲೋ ಚುಳ್ ಎಂದಿತು ಸರೋಜಾಳಿಗೆ. ಏನು ಬೇಕಾಗಿತ್ತು ತಾತ? ಇದು ಟ್ರಿಪ್ಪು ಕೆಂಪಗಾಗದೆ ನೋಡವ್ವ. ಅರ್ಥವಾಗದೆ ತಾತ ಕೈ ತೋರಿದ ಕಡೆಗೆ ಕಣ್ಣು ಹಾಯಿಸಿದರೆ ಗ್ಲೂಕೋಸ್ ಬಾಟ್ಲಿಯಲ್ಲಿ ಕೆಂಪಗಿನ ದ್ರವ ಹರಿಯುತ್ತಿದೆ. ಹೇಗೆ ಒಂದೂ ಅರಿವಾಗಲಿಲ್ಲ. ನರ್ಸನ್ನು ಕರೆತರಲು ಓಡಿದಳು. ಅಲ್ಲಿ ಯಾರೂ ಕಾಣಲಿಲ್ಲ. ಮತ್ಯಾರಿಗೆ ಹೇಳಬೇಕೆಂದು ಗೊತ್ತಾಗದೆ ಪಕ್ಕದ ಬೆಡ್ಡಿನ ಮುಕ್ತಾಬಾಯಿಯವರನ್ನು ಎಬ್ಬಿಸಿ ವಿಷಯ ತಿಳಿಸಿದಳು. ಓದು ಬರಹ ಗೊತ್ತಿರುವ ಅವರು ಏನಾದರೂ ಮಾಡಬಹುದೆಂಬ ನಂಬಿಕೆಯಲ್ಲಿ. ಕಣ್ಣುಜ್ಜುತ್ತಾ ಇದ್ದವರಿಗೆ ಅವಳ ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಸಮಯ ಹಿಡಿಯಿತು. ವಿಷಯದ ಗಂಭೀರತೆ ಅರಿವಿಗೆ ಬಂದ ತಕ್ಷಣ ಎದ್ದು ದಾಪುಗಾಲಿಟ್ಟು ಹೋಗಿ ರೋಲರ್ ಬಟನ್ ಒತ್ತಿ ಡ್ರಿಪ್ಸನ್ನು ನಿಲ್ಲಿಸಿದರು. ಒಳ್ಳೆ ಕೆಲಸ ಮಾಡಿದೆ ಸರೋಜಾ. ನೀನು ನೋಡಿರದಿದ್ದರೆ ಏನು ಗತಿಯಾಗುತ್ತಿತ್ತೋ. ಏನು ಮಾಡಿದೆ ಗೊತ್ತಾಗಲಿಲ್ಲಮ್ಮ. ಅಯ್ಯೋ, ತಾತನ ಗ್ಲೂಕೋಸ್ ಡ್ರಿಪ್ಸ್ ಖಾಲಿಯಾಗಿ ದೇಹದಿಂದ ರಕ್ತ ವಾಪಸ್ ಬಾಟಲಿಗೆ ಸೇರುತ್ತಿತ್ತು. ನೀನು ಅದನ್ನು ನೋಡಿ ನನ್ನನ್ನು ಎಬ್ಬಿಸಿದ್ದು ಒಳ್ಳೆಯದೇ ಆಯಿತು. ತಕ್ಷಣವೇ ತನ್ನ ಮಗ ಸೂರಿಗೂ ಡ್ರಿಪ್ಸ್ ಹಾಕಿದ್ದು ನೆನಪಾಗಿ ಭಯದಿಂದ ಓಡಿ ಬಂದು ನೋಡಿದಳು. ಹನಿ ಹನಿಯಾಗಿ ಮೆಲ್ಲಗೆ ಹರಿಯುತ್ತಿದ್ದ ತುಂಬಿದ ಗ್ಲೂಕೋಸ್ ಬಾಟಲಿ ನೋಡಿ ಸಮಾಧಾನದ ನಿಟ್ಟುಸಿರು ಬಿಟ್ಟು, ತಿನ್ನೋಕೆ ಏನು ಬೇಕಾದರೂ ಕೊಡಿ ಎಂದಿದ್ದರಲ್ಲ ಡಾಕ್ಟ್ರು, ಮತ್ತೆ ಇದ್ಯಾಕೆ ಹಾಕಿದ್ದಾರೆ ಅಂದ್ಲು. ಆಪರೇಷನ್ ನೋವು ತಡೆಯಲು ಮಂಪರಿನ ಮಾತ್ರೆ ಕೊಟ್ಟಿದ್ದಾರಲ್ಲ, ಆಹಾರ ಸೇವಿಸಲು ಸಾಧ್ಯವಾಗದಿದ್ದರೆ ಅಂತ ಇರಬೇಕು ಅಂದವರು ಮುಂದುವರಿಸಿ ಕೊನೆ ಬೆಡ್ಡಿನ ತಾತಪ್ಪನ ಬಗ್ಗೆ ಮಾಹಿತಿ ಕೊಟ್ಟರು. ಬೆಟ್ಟಜ್ಜ ಒಂದು ಕಾಲದಲ್ಲಿ ದೊಡ್ಡ ಜಮೀನ್ದಾರರು. ಪೂರ್ವಿಕರಿಂದ ಬಂದ ಹೊಲ ಜಮೀನನ್ನು ರೂಢಿಸಿಕೊಂಡು ತಾನು 3 ತಲೆಮಾರಿಗೆ ಸಾಕಾಗುವಷ್ಟು ಆಸ್ತಿ ಅಂತಸ್ತು ಪೆರಿಸಿಟ್ಟಿದವರು. ಸುಬ್ಬಹಳ್ಳಿಯಲ್ಲಿ ದೇವಸ್ಥಾನ, ಮಕ್ಕಳಿಗೆ ಶಾಲೆ ಕಟ್ಟಿಸಿ ಹಳ್ಳಿಗರು ಮತ್ತು 10 ಕಿಲೋಮೀಟರ್ ದೂರದಲ್ಲಿದ್ದ ಕೆರೆಯಿಂದ ನೀರು ತರುತ್ತಾರೆಂದು ತಮ್ಮ ಒಂದು ಕೆರೆ ಹೊಲದಲ್ಲಿ ಬಾವಿ ತೆಗೆಸಿ ನೀರಿನ ಕೊರತೆ ನೀಗಿಸಿದವರು. ಅಂತಹವರು ದಾನ ಧರ್ಮ ಮಾಡಿಯೇ ಮೋಸ ಹೋದರೆಂದರೆ ನಂಬುವ ಮಾತೆ? ಹೌದು. ಓದು ಬರಹ ಬರದ ಬೆಟ್ಟಪ್ಪನವರಿಗೆ ಸ್ವಂತ ಮಕ್ಕಳಿಂದಲೇ ನಂಬಿಕೆ ದ್ರೋಹ ಆಗಿತ್ತು. ತಂದೆಯ ಕೊಡುಗೈ ದಾನಕ್ಕೆ ಬೇಸತ್ತು ಯಾವುದೋ ಅನಾಥಾಶ್ರಮಕ್ಕೆ ಕೊಡುವ ದಾನಪತ್ರವೆಂದು ಸಹಿ ಹಾಕಿಸಿಕೊಂಡು ಹೊಲ ಮನೆ ಎಲ್ಲವನ್ನೂ ತಮಗೆ ಬೇಕಾದಂತೆ ತಿಂಗಳೊಪ್ಪತ್ತಿನಲ್ಲಿ ಮಾರಿ ತಂದೆಯನ್ನು ಬರಿಗೈದಾಸನಾಗಿ ಮಾಡಿಬಿಟ್ಟಿದ್ದರು ದಾರಿ ತಪ್ಪಿದ ಮಕ್ಕಳು.
ಹೆಂಡತಿ ಯಾವತ್ತೂ ತೀರಿಕೊಂಡಿದ್ದರಿಂದ ಈ ವೈಭೋಗ ಅವಳಿಗೆ ತಿಳಿಯಲಿಲ್ಲ ಸದ್ಯ. ಈ ಮೊದಲು ಬೆಟ್ಟಪ್ಪನವರಿಂದ ಸಹಾಯ ಪಡೆದ ಅದೇ ಹಳ್ಳಿಯ ರೈತ ರಾಮಯ್ಯನೇ ಅವರನ್ನು ಈ ಆಸ್ಪತ್ರೆಗೆ ಸೇರಿಸಿದ್ದಾನೆ. ಆಗಾಗ ಬಂದು ನೋಡಿಕೊಂಡು ಹೋಗುತ್ತಾನೆ. ವಿಷಯ ತಿಳಿದ ಸರೋಜಾಳಿಗೆ ಬಹಳ ಬೇಸರವಾಯಿತು. ಹೀಗೂ ಉಂಟೆ ಜಗತ್ತು ಎಂದು ಆಶ್ಚರ್ಯಪಟ್ಟಳು. ತನ್ನ ಕಷ್ಟವೇ ದೊಡ್ಡದು ಎಂದುಕೊಂಡಿದ್ದ ಅವಳಿಗೆ ಆಸ್ಪತ್ರೆಯ ವಾಸ ಅನೇಕ ಅನುಭವಗಳನ್ನು ನೀಡತೊಡಗಿತ್ತು. ಆ ನೋವು ಇದ್ದೀಯೇನೇ ಇಲ್ಲೇ? ಕೇಶವಣ್ಣ ನೋವಿನಲ್ಲಿ ಕಿರುಚಿದರು. ರಿಸಸ್ಗೆ ಹೋಗಬೇಕು, ಬೆಡ್ ಪ್ಯಾನ್ ತರೋಕೆ ಹೇಳು. ಮುಕ್ತಾಬಾಯಿ ಆಗಷ್ಟೇ ಬಾಗಿಲೊಳಗೆ ಬಂದ ಮೇಲ್ ನರ್ಸ್ ಪ್ರಕಾಶನಿಗೆ ವಿಷಯ ತಿಳಿಸಿ 10ನೇ ಬೆಡ್ನಲ್ಲಿನ ತಾತನ ಪರಿಸ್ಥಿತಿಯನ್ನು ವಿವರಿಸಿದರು. ಪ್ರಕಾಶ್ ಬಿಳಿಯ ಪರದೆಯ ಉರುಳುವ ಚಕ್ರಗಳಿದ್ದ ಸ್ಟ್ಯಾಂಡನ್ನು ಕೇಶವಣ್ಣನ ಮಂಚ ಸುತ್ತುವರಿಯುವಂತೆ ತಂದಿಟ್ಟಾಗ ಇಬ್ಬರು ಹೆಂಗಸರು ಜನರಲ್ ವಾರ್ಡಿನಾಚೆ ಪುಟ್ಟ ಪುಟ್ಟ ತೂತುಗಳಿದ್ದ ಉದ್ದನೆಯ ಸ್ಟೀಲ್ ಚೇರ್ ಮೇಲೆ ಬಂದು ಕೂತರು. ಮಧ್ಯರಾತ್ರಿಯ ಸಮಯ, ಶೀತಲ ವಾತಾವರಣ. ಕಾರಿಡಾರ್ ಉದ್ದಕ್ಕೂ ಯಾರೂ ಸುಳಿವೂ ಇಲ್ಲ. ನೋವು ಸಂಕಟಗಳನ್ನೇ ಉಂಡ 2 ಹೆಣ್ಣು ಜೀವಗಳು ಸುಮ್ಮನೆ ಕೂತು ದಿಗಂತದತ್ತ ದೃಷ್ಟಿ ಹರಿಸಿದ್ದರು. ಇಬ್ಬರಿಗೂ ಮಾತು ಬೇಕಿರಲಿಲ್ಲ. ಅದೆಷ್ಟು ಹೊತ್ತು ಹಾಗೇ ಕುಳಿತಿದ್ದರು. ಯಾರೋ ಜೋರಾಗಿ ಎದೆ ಬಡಿದುಕೊಂಡು ರೋದಿಸುವುದನ್ನು ಕೇಳಿ ವಾರ್ಡಿನೊಳಗೆ ಓಡಿ ಬಂದರು. 7ನೇ ಬೆಡ್ಡಿನಲ್ಲಿದ್ದ 32 ವರ್ಷದ ಶಿವಪ್ಪ ನಾಯಕ ತೀರಿಕೊಂಡಿದ್ದ. ಅವನ ಹೆಂಡತಿ ಲೀಸಾ 3 ವರ್ಷದ ಪುಟ್ಟ ಮಗಳನ್ನಪ್ಪಿ ಅಳುವ ದೃಶ್ಯ ಹೃದಯ ವಿದ್ರಾವಕವಾಗಿತ್ತು. ಮುಕ್ತಾಬಾಯಿ ಓಡಿ ಹೋಗಿ ಲೀಸಾಳನ್ನು ಅಪ್ಪಿಕೊಂಡು ಸಮಾಧಾನ ಮಾಡತೊಡಗಿದರು. ಕಿಡ್ನಿ ವೈಫಲ್ಯದ ಸಮಸ್ಯೆ ಇದ್ದ ಶಿವಪ್ಪ ನಾಯಕನ ಆರೋಗ್ಯ ವರ್ಷದಿಂದ ದಿನೇ ದಿನೇ ಕ್ಷೀಣಿಸುತ್ತಲೇ ಇತ್ತು. ಕೊನೆಯ ಪ್ರಯತ್ನವಾಗಿ ಸುಶ್ರುತ ದೊಡ್ಡಾಸ್ಪತ್ರೆಗೆ ತಂದು ಸೇರಿಸಿದ್ದರು. ಚೇತರಿಕೆ ಇರಲಿಲ್ಲ. ನಾನೇನು ಮಾಡಲಿ, ಯಾರಿಗಾಗಿ ಬದುಕಲಿ, ನಾನು ಬಂದು ಬಿಡುತ್ತೇನೆ ಶಿವು ಎಂದು ಬೋರಾಡಿ ಅಳುತ್ತಿರುವುದನ್ನು ಆಗಷ್ಟೇ ಆಗಮಿಸಿದ ಡ್ಯೂಟಿ ಡಾಕ್ಟರ್ ನರ್ಸ್ಗಳು ತಂಡ ಸಮಾಧಾನ ಮಾಡುತ್ತಿತ್ತು. ಮುಂದಿನದು ಅತಿ ಕ್ಷಿಪ್ರ ಗತಿಯಲ್ಲಿ ನಡೆದು ಹೋಯಿತು. ಮುಖದಲ್ಲಿ ಯಾವುದೇ ಭಾವ ತೋರದ ಸಹಾಯಕ ಸಿಬ್ಬಂದಿ ತಮ್ಮ ಕರ್ತವ್ಯ ಮುಂದುವರೆಸಿದರು. ಮಾರ್ಚುವರೆಗೆ ಶಿವಪ್ಪ ನಾಯಕನನ್ನು ಕಳಿಸಿ ಆ ಬೆಡ್ ಮೇಲಿನ ದಿಂಬಿನ ಕವರ್, ಬೆಡ್ಶೀಟ್, ಬಟ್ಟೆಗಳನ್ನು ತೆಗೆದು ಹೊಸದನ್ನು ಹಾಕಿ ಆ ಜಾಗವನ್ನೆಲ್ಲ ಫಿನಾಯ್ಲ್ನಿಂದ ಶುಚಿಗೊಳಿಸಿದರು. ತಿಂಗಳಿಂದ 6ನೇ ಬೆಡ್ನಲ್ಲಿದ್ದ ರೋಗಿ ಶಿವಪ್ಪ ನಾಯಕ ಈಗ ಬರೀ ಬಾಡಿ ಆಗಿಬಿಟ್ಟಿದ್ದ. ಕಣ್ಣೆದುರೇ ಆದ ಈ ಪ್ರಕರಣದಿಂದ ವಾರ್ಡಿನಲ್ಲಿ ಎಚ್ಚರವಿದ್ದ ರೋಗಿಗಳು ಮತ್ತು ಅವರ ಮನೆಯವರು ತೀರಾ ವಿಚಲಿತರಾದಂತೆ ಕಂಡುಬಂತು. ಆಗದೇ ಇರುತ್ತಿದ್ದಂತೆ ಪಾಪ, ಭೂಮಿಯಲ್ಲಿ ಹುಟ್ಟಿದ ಮೇಲೆ ಸಾವು ಎಲ್ಲರಿಗೂ ನಿಶ್ಚಿತವೆಂದು ಗೊತ್ತಿದ್ದರೂ ಅದೆಷ್ಟು ನಂಬಿಕೆ ಉತ್ಸಾಹದಿಂದ ಕನಸು ಕಟ್ಟುತ್ತೇವೆ, ನನಸಾಗಲು ಶ್ರಮ ವಹಿಸಿ ದುಡಿಯುತ್ತೇವೆ. ಒಬ್ಬೊಬ್ಬರದು ಒಂದೊಂದು ರೀತಿಯ ಕನಸು. ಕೆಲವರಿಗಷ್ಟೇ ಬಯಸಿದ ಜೀವನ ದಕ್ಕಿಸಿಕೊಳ್ಳಲು ಅದೃಷ್ಟ ಇರುತ್ತದೆ. ಮಿಕ್ಕವರು ಹೋರಾಟ ಮಾಡುತ್ತಲೇ ಇರಬೇಕಷ್ಟೆ. ಫಲಾಫಲ ಆ ಕಾಣದ ದೇವನಿಗೆ ಬಿಟ್ಟಿದ್ದು. 8 ವರ್ಷಗಳ ಹಿಂದೆ ಎಲ್ಲರನ್ನೂ ಎದುರು ಹಾಕಿಕೊಂಡು ಪ್ರೀತಿಸಿ ಮದುವೆಯಾದ ಶಿವಪ್ಪ ನಾಯಕ, ಲೀಸಾ ಬೇರೆ ಬೇರೆ ಧರ್ಮಗಳಿಗೆ ಸೇರಿದವರು. ಎರಡೂ ಕಡೆಯವರು ತಮ್ಮ ಮರ್ಯಾದೆಗೆ ಅಂಜಿ ಇವರನ್ನು ಮಾತನಾಡಿಸದೆ ದೂರವೇ ಇಟ್ಟು ಬಿಟ್ಟಿದ್ದರು. ವೃತ್ತಿಯಲ್ಲಿ ಆಟೋ ರಿಕ್ಷಾ ಚಾಲಕನಾಗಿದ್ದರೂ ಚಂದದ ಜೀವನ ಕಟ್ಟಿಕೊಳ್ಳಲು ಹೆಣಗಿದ್ದವ. ಅದರಲ್ಲಿ ಸಫಲತೆಯನ್ನು ಕಂಡಿದ್ದ ಶಿವಪ್ಪ ನಾಯಕ ವಿಧಿ ಮೋಸ ಮಾಡಿಬಿಟ್ಟಿತ್ತು. ಲೀಸಾ ಮನೆಯವರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾದರೆ ನಿಮ್ಮ ಕಷ್ಟ ಸುಖಕ್ಕೆ ಆಗುತ್ತೇವೆ, ಒಳ್ಳೆಯ ಕೆಲಸ ಕೊಡಿಸುವುದಾಗಿ ಭರವಸೆ ನೀಡಿದ್ದರು. ಇಬ್ಬರಿಗೂ ಆ ಆಮಿಷ ಒಪ್ಪಿಗೆ ಆಗದೆ ಹೋರಾಟದ ಜೀವನವನ್ನೇ ಒಪ್ಪಿ ತಮ್ಮ ಬಡತನದ ಪುಟ್ಟ ಗೂಡಿನಲ್ಲೇ ಪ್ರೀತಿಯ ಸ್ವರ್ಗದಲ್ಲಿ ತೇಲಾಡುತ್ತಿದ್ದವರ ಸಂತೋಷವನ್ನು ಕಿಡ್ನಿ ವೈಫಲ್ಯವೆಂಬ ಮಾರಿ ಬಲಿ ತೆಗೆದುಕೊಂಡು ಬಿಟ್ಟಿತು. ಮುಂದಿನ ಕಥೆಯನ್ನು ನಾವು ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.